ಎಲ್ಲವನ್ನು ನಿನ್ನೆ ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದೇನೆ ಅಂತ ಹೇಳ್ತಾರೆ ಇನ್ನೊಂದು ತಂಡದವರು. ಮತ್ತು ಅದು ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಒಂದು 7-8 ಜನ ನಮ್ಮ ಪ್ರಮುಖರು ರಿಪೋರ್ಟನ್ನು ಸಬ್ಮಿಟ್ ಮಾಡಿರುವಂಥದ್ದು. ಆ ರಿಪೋರ್ಟ್ ಯಾರ್ದು? ಆ ರಿಪೋರ್ಟಿಗೆ ಕೇಂದ್ರದ ಎಲ್ಲ ಮಂತ್ರಿಗಳು ಭಾಗಿ. ಅವರ ಅಧ್ಯಕ್ಷರು ಬಂದಂಥ ಸಂದರ್ಭದಲ್ಲಿ 3 ಜನ ಮಂತ್ರಿಗಳು, ನಮ್ಮ ಕೇಂದ್ರದ ಮಂತ್ರಿಗಳು ಅಲ್ಲಿ ಹೋಗಿ ಅವರು ಕೊಟ್ಟಂಥ ಮಾಹಿತಿ ಎಲ್ಲದರ ಆಧಾರದಲ್ಲಿ ಇವತ್ತು JPCಗೆ ಕೊಟ್ಟ ಮೇಲೆ ಇನ್ನೊಂದು ವರದಿಯ ಅಗತ್ಯ ಏನಿದೆ ಅಂತ ನನ್ನ ಪ್ರಶ್ನೆ. ಮತ್ತು ಈಗ ಈ ಒಂದೊಂದೇ ತಂಡಗಳು ಒಂದೊಂದು ಕಡೆ ಹೋಗೋ ಕಾರಣ ಇದು ಇನ್ನೊಂದು ತಂಡ ಬಂತು. ನಮ್ಮೂರಲ್ಲಿ ಈ ಬಯಲಾಟಗಳಿದ್ದಾವೆ. ಆ ಬಯಲಾಟಗಳು ಇವತ್ತೊಂದು ತಂಡ ಬಯಲಾಟ ಮಾಡಿದರೆ ನಾಳೆ ಇನ್ನೊಂದು ತಂಡ ಬಂದು ಬಯಲಾಟ ಮಾಡುತ್ತೆ. ಜನ ಯಾಕೆ ಹೋಗ್ತಾರೆ ಅಂತ ಹೇಳಿದರೆ, ಯಾರು ಚೆನ್ನಾಗಿ ಕುಣಿತಾರೆ, ಯಾರು ಚೆನ್ನಾಗಿ ಅರ್ಥ ಹೇಳ್ತಾರೆ, ಯಾರು ಈ ರೀತಿಯದ್ದನ್ನು ನೋಡಲಿಕ್ಕೆ ಹೋಗ್ತಾರೆ ಹೊರತು ಬೇರೆ ರೀತಿಯಲ್ಲಿ ಜನ ಅಲ್ಲಿಗೆ ಹೋಗುವಂಥದ್ದಿಲ್ಲ. ಆದ ಕಾರಣ ನನಗೆ ಅನಿಸಿರುವಂಥದ್ದು, ನಾನು ಕೇಂದ್ರದ ವರಿಷ್ಠರು ಇವತ್ತು ಎಲ್ಲರೂ ಇದ್ದಾರೆ ನೋಡಿ. ಕೇಂದ್ರದಲ್ಲಿ ಇವತ್ತು ನಮ್ಮ ಎಲ್ಲ ರಾಷ್ಟ್ರೀಯ ನಾಯಕರಿದ್ದಾರೆ. ಲೋಕಸಭಾ ಅಧಿವೇಶನ ನಡೀತದೆ. ನಮ್ಮ ಪಕ್ಷದ ಎಲ್ಲ ಪ್ರಮುಖರು ದೆಹಲಿಯಲ್ಲಿದ್ದಾರೆ. ನಮ್ಮ ಒಂದು ತಂಡ ಹೋಗಿದೆ. ಈಗ ನಮ್ಮ ವಿಪಕ್ಷದ ನಾಯಕರು ಕೂಡ ಹೋಗಿದ್ದಾರೆ. ನಮ್ಮ MP ಗಳು ಎಲ್ಲರೂ ಅಲ್ಲಿದ್ದಾರೆ. ನಮ್ಮ ಅಧ್ಯಕ್ಷರು ಮೊನ್ನೆ ಹೋಗಿ ಬಂದಿದ್ದಾರೆ. ಆದ ಕಾರಣ ಇದಕ್ಕಿಂತ ಹೆಚ್ಚು ಮಾಹಿತಿ ಯಾರು ತಪ್ಪಿತಸ್ಥರು ಯಾರು ತಪ್ಪಿತಸ್ಥರು ಅಲ್ಲ ಅಂತ ಹೇಳುವುದಕ್ಕೆ ಇನ್ನೂ ಹೆಚ್ಚು ಮಾಹಿತಿಯನ್ನು ತಗೊಳ್ಳುವಂಥ ಅಗತ್ಯಗಳಿಲ್ಲ. ಇವತ್ತು ನಾಳೆಯಲ್ಲಿ ನಮ್ಮ ರಾಷ್ಟ್ರೀಯ ಪ್ರಮುಖರು ಒಂದು ತೀರ್ಮಾನ ತಗೊಳ್ಳಲೇಬೇಕು. ಅದು ಅಶಿಸ್ತು ಅಂತ ಯಾರ್ದಾರು ಗೊತ್ತಾದರೆ ಅವರನ್ನು ತೆಗೆದು ಹೊರಗೆ ಹಾಕಿ. ಇದರಿಂದ ಪಕ್ಷಕ್ಕೆ ಗೌರವ ಬರ್ತದೆ. ನೋಡಿ, ಭಾರತೀಯ ಜನತಾ ಪಾರ್ಟಿ ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಇವತ್ತು ಅಶಿಸ್ತನ್ನು ತಡ್ಕೊಳ್ಳೋದಿಲ್ಲ ಅಂತ ಹೇಳುವಂಥ ಸಂದೇಶವನ್ನು ಕೊಟ್ಟಾಗೆ ಆಗುತ್ತೆ. ಎರಡನೇದು, ಒಂದೇ ಇಶ್ಯೂನ ಬಗ್ಗೆ ಬೇರೆ ಬೇರೆ ಹೋರಾಟ ಮಾಡುವಂಥದ್ದನ್ನು ಅದನ್ನು ನಿಲ್ಲಿಸುವಂಥದ್ದಕ್ಕೆ ಆದೇಶ ಮಾಡಲೇಬೇಕು. ಅದನ್ನು ನಿಲ್ಲಿಸುವಂಥದ್ದನ್ನು ಆದೇಶ ಮಾಡದಿದ್ದರೆ ನಾವು ಬೀದಿಯಲ್ಲಿ ಪಾಟಲಿಗೆ ಈಡಾಗುವಂಥ ಸಂದರ್ಭಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇದು ಭಾರಿ ಪ್ರಾಮುಖ್ಯ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಇವತ್ತು ಎಲ್ಲರೂ ಇದ್ದಾರೆ ಕೇಂದ್ರದಲ್ಲಿ, ಎಲ್ಲ ಕಡೆಯಿಂದ ವರದಿಗಳು ಸಿಕ್ಕುವಂಥದ್ದಾಗಿದೆ. ಒಂದು ನೇರವಾದಂಥ ಕಾರ್ಯಾಚರಣೆ ಆಗಲಿ. ಆಯಿತು, ಇದೆಲ್ಲ ಅಲ್ಲ, ಯಾವುದೋ ಒಂದು ಬದಲಾವಣೆಯಿಂದ ಎಲ್ಲವೂ ಸಹಮತ ಮಾಡಬಹುದು ಅಂತ ಹೇಳಿದರೆ ಅದು ಏನಾಗಬೇಕು ಅದನ್ನು ನೀವು ತೀರ್ಮಾನ ತಗೊಳ್ಳಿ. ಅದಕ್ಕೆ ಬದ್ಧರಾಗಿ ಜನಕ್ಕೆ 75 ಲಕ್ಷ ಇವತ್ತು ಮೆಂಬರ್ಶಿಪ್ ಆಗಿದೆ. ಯಾರೋ ಕ್ರೆಡಿಟ್ ತಗೊಳ್ಬೋದು, ನಾವು 75 ಲಕ್ಷ ಮಾಡಿದೆವು ಅಂತ. ಯಾರು 75 ಲಕ್ಷ ಮಾಡಿದ್ದಲ್ಲ. ಈ ರಾಜ್ಯದಲ್ಲಿ ಇನ್ನೂ ಕೂಡ ಕೆಳಗಿನ ಹಂತದಲ್ಲಿ ನಮ್ಮ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಹೇಳೋದಕ್ಕೆ 75 ಲಕ್ಷ ಮೆಂಬರ್ಶಿಪ್ ಅದು. ಇದನ್ನು ಯಾರೋ ಕ್ರೆಡಿಟ್ ನಾವು ತಗೊಂಡೆವು, ನಮಗೆ ಅಷ್ಟು ಸ್ಥಾನ ದೇಶದಲ್ಲಿ, ನಾವು ಈ ಸ್ಥಾನದಲ್ಲಿದ್ದೇವೆ. ನೀವು ಯಾವ ಸ್ಥಾನದಲ್ಲಿದ್ದರೆ ಏನು ಸುಖ ಸ್ವಾಮಿ, ನಿಮ್ಮ ಆಂತರಿಕ ಜಗಳ ಈ ರೀತಿಯಲ್ಲಿ ಬೀದಿಯಲ್ಲಿರುವಾಗ. ಆದ ಕಾರಣ ನಾನು ಕೇಂದ್ರದವರಿಗೆ ವರಿಷ್ಠರಿಗೆ ಆಗ್ರಹ ಮಾಡ್ತೇನೆ, ಇವತ್ತು ನಾಳೆಯಲ್ಲಿ ಒಂದು ಇದಕ್ಕೆ ಸೂಕ್ತ ಆದೇಶ ಕೊಡಿ. ಆ ಆದೇಶ ಕಟ್ಟುನಿಟ್ಟಾಗಿ ಇಂಪ್ಲಿಮೆಂಟ್ ಮಾಡೋ ಹಾಗೆ ನೀವು ನೋಡಿಕೊಳ್ಳಿ. ಸಂಘಟನೆ ಮತ್ತೆ ಅತ್ಯಂತ ಬಲಿಷ್ಠವಾಗಿ ಬರ್ತದೆ. ಅಶಿಸ್ತಿನಿಂದ ಕಾರಣವೇ ಕಳೆದ 2-3 ವರ್ಷಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹಿನ್ನಡೆ ಆಯಿತು. ಅಶಿಸ್ತು ಒಂದು ಅತ್ಯಂತ ಪ್ರಮುಖ ಕಾರಣ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಯಾರೋ ಒಂದು ರೀತಿ ಚಮಚಾಗಿರಿ ಮಾಡುವವರಿಂದಲೇ ಪಕ್ಷ ಯಶಸ್ವಿ ಆಗೋದಿಲ್ಲ. ಯಾರೋ ಬರೇ ದುಡ್ಡಿನ ಸಾಕಷ್ಟು ದುಡ್ಡಿದೆ ಅಂತ ಹೇಳುವಂಥ ದುಡ್ಡಿನ ಮೂಟೆ ಹಿಡ್ಕೊಂಡು ಬಂದವರಿಂದಲೇ ಪಕ್ಷ ಸಂಘಟನೆ ಆಗೋದಿಲ್ಲ. ಪಕ್ಷದ ಮೇಲೆ ಸಾರ್ವಜನಿಕ ವಲಯದಲ್ಲಿ ಒಳ್ಳೆಯ ಅಭಿಪ್ರಾಯಗಳು ಮೂಡಿ ಬರಬೇಕು. ಪಕ್ಷದಲ್ಲಿ ಸಾರ್ವಜನಿಕ ವಲಯದಲ್ಲಿ ಇವರು ಜನಸೇವೆ ಮಾಡಲಿಕ್ಕೆ ನಿಜವಾದಂಥ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅರ್ಹರು ಅಂತ ಹೇಳುವಂಥ ಆ ವಿಚಾರಗಳು ಹೋಗುವಂಥದ್ದಾಗಬೇಕು. ದಯವಿಟ್ಟು ಇದನ್ನು ಮಾಡುವಂಥ ಕೆಲಸ ಕಾರ್ಯಗಳು ಕರ್ನಾಟಕದಲ್ಲಿ ಆಗಬೇಕು. ಇವತ್ತು ಮಾಡಿ. ನಾನು ಇವತ್ತಿನ ನಿಮ್ಮ ಮೀಡಿಯಾದ ಮುಖಾಂತರ ನಂದು ಒಂದೇ ಒಂದು ಆಗ್ರಹ, ಕೇಂದ್ರದ ವರಿಷ್ಠರು ಡಿಲೇ ಮಾಡಬಾರ್ದು. ಎಲ್ಲ ಮಾಹಿತಿಗಳು ಬಂದಿದೆ. MP ಗಳು ಮಾಹಿತಿಗಳು ಕೊಟ್ಟಿದ್ದಾರೆ, ಅಧ್ಯಕ್ಷರು ಮೊನ್ನೆ ಹೋಗಿ ಅದರ ಮಾಹಿತಿಗಳು ಕೊಟ್ಟಿದ್ದಾರೆ. ಈಗ ಇನ್ನೊಂದು ಬಣ ದೆಹಲಿಯಲ್ಲಿ ಬೀಡುಬಿಟ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ.